प्यारे मित्रों, आप सभी को आपके YouTube चैनल स्टडी विद परशुराम में स्वागत है। और मैं हूं परशुराम और यह है निबंध की सीरीज चल रही है। जैसे जून 2020 एग्जामिनेशन के लिए मोस्ट इम्पॉर्टेंट निबंध कौन कौन से, और इसके पहले इंटरनेट के बारे में एक निबंध डाल दिया हूं, वो ज़रूर देखना है। और यह है दूसरा निबंध, जनसंख्या वृद्धि। यानी परीक्षा में पट्टाधारित होते हैं विषय के निबंध दिए जाते हैं, कई विचार प्रधान निबंध हुए जाते हैं, कई समसामयिक घटना के बारे में भी निबंध दिए जाते, इस पर आपको ध्यान देना है। और जैसे यह एक समसामयिक घटना पर आधारित एक विषय जनसंख्या ವೃದ್ಧಿ है। ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ। ನಾನು ಪರಶುರಾಮ್। ಇದು ನಿಬಂಧಗಳ ಒಂದು ಸರಣಿಯನ್ನು ನಡೆಸ್ತಾ ಇದ್ದೀವಿ। ಇದು ಎರಡನೆಯ ನಿಬಂಧ, ಜನಸಂಖ್ಯಾ ವೃದ್ಧಿ। ಇದಕ್ಕಿಂತ ಮುಂಚೆ ಮೊದಲನೇದಾಗಿ ಇಂಟರ್ನೆಟ್ ಅಂತ ನಿಬಂಧವನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಬೇಕು। ಪರೀಕ್ಷೆಯಲ್ಲಿ ಮುಖ್ಯವಾಗಿ ಒಂದು 3 ಪ್ರಕಾರದ ವಿಷಯಗಳನ್ನು ನಿಮಗೆ ಕೇಳ್ತಾರೆ। ಒಂದನೇದು ಪಠ್ಯಾಧಾರಿತ ನಿಬಂಧ, ಎರಡನೇದು ವಿಚಾರ ಪ್ರಧಾನ ನಿಬಂಧ, ಮೂರನೇದು ಸಮಸಾಮಯಿಕ ಅಂದರೆ ಪ್ರಚಲಿತ ಘಟನೆಗಳ ಕುರಿತಾಗಿರ್ತಕ್ಕಂಥದ್ದು ವಿಷಯ। ಸೊ ಇದು ಮುಖ್ಯವಾಗಿ ಜನಸಂಖ್ಯಾ ವೃದ್ಧಿ, ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ವಿಷಯ। ಸೊ ಈ ಥರನಾಗಿ ವಿಷಯಗಳನ್ನು ಬರೋದ್ರಿಂದ ಸ್ವಲ್ಪ ನೀವು ಅದನ್ನು ಗಮನಿಸಿಕೊಂಡು ತಯಾರಿಯನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಪರೀಕ್ಷೆಗಳಲ್ಲಿ 4ಕ್ಕೆ 4 ಅಂಕಗಳನ್ನು ಗಳಿಸ್ಬೋದು। ಹಾಗಾದರೆ ಜನಸಂಖ್ಯಾ ವೃದ್ಧಿಯಲ್ಲಿ ಏನೆಲ್ಲ ಬರಿಬೇಕಂತಕ್ಕಂಥದ್ದು ನೋಡೋಣ। ಜನಸಂಖ್ಯಾ ವೃದ್ಧಿ, ಸೊ ಮೊದಲಿಗೆ ಒಂದು ಕೊಟೇಶನ್ ಹಾಕಿದ್ದೀವಿ, ಜನಸಂಖ್ಯಾ ಪರ್ ರೋಕ್ ಲಗಾವೋ ವಿಕಾಸಕ್ಕೆ ಧಾರ ಬಡಾವೋ। ಸೊ ಫಸ್ಟ್ ಪಾಯಿಂಟ್ ಇರ್ತಕ್ಕಂಥದ್ದು ಪ್ರಸ್ತಾವನಾ। ಇದರದ್ದು ತಾವು ಸ್ಕ್ರೀನ್ಶಾಟ್ಗಳನ್ನು ತೊಗೊಳ್ರಿ। ಸ್ಕ್ರೀನ್ಶಾಟ್ ತೊಗೊಂಡು ನೀವೇ ಆಗಿರ್ತಕ್ಕಂಥ PDF ಅನ್ನು ವರ್ಜನ್ ಮಾಡಿಕೊಂಡು ಅಥವಾ ಇದನ್ನು ಒಂದು ಸಾರಿ ಕೇಳಿ ಬರೆದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಓನ್ ನಿಬಂಧ ರೆಡಿ ಆಗುತ್ತೆ। ನೋಡುವ ಇಲ್ಲಿ ಏನೇನಿದೆ ಅಂತ। ಸೊ ಮೊದಲು ಪ್ರಸ್ತಾವನಾದಲ್ಲಿದೆ, ಜನಸಂಖ್ಯಾ ಕಿ ಸಮಸ್ಯೆ ಸಾಮಾನ್ಯ ರೂಪ से विश्व की समस्या है। ಜನಸಂಖ್ಯಾ ಸಮಸ್ಯೆ ಅನ್ನೋದು ವಿಶ್ವದ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆ। ಪ್ರತಿದಿನ 3 ಸೆಕೆಂಡ್ में 2 ಬಾಲಕ್ ಜನ್ಮ ಲೇತೆ। ಪ್ರತಿದಿನ 3 ಸೆಕೆಂಡ್ಗಳಿಗೆ 2 ಮಕ್ಕಳು ಇವತ್ತು ಹುಟ್ಟುತ್ತಾ ಇದ್ದಾರೆ। ಭಾರತ ಕ್ಷೇತ್ರಫಲ में 7वां आबादी पर दूसरा स्थान पर है। ಸೊ ಭಾರತ ಏನಾಗದಪ್ಪ ಅಂತಂದ್ರೆ, ಸೊ ಒಟ್ಟಾರೆಯಾಗಿರ್ತಕ್ಕಂಥ ಭೌಗೋಳಿಕ ಕ್ಷೇತ್ರದಲ್ಲಿ 7ನೇ ಸ್ಥಾನ ಗಳಿಸಿದರೆ ಜನಸಂಖ್ಯೆಯಲ್ಲಿ 2ನೇ ಸ್ಥಾನಕ್ಕಿದೆ। 2011 की जनना में भारत की आबादी 121 करोड़ है। ಸೊ 2011ರ ಜನಗಣತಿಯಲ್ಲಿ ಭಾರತದ ಒಂದು ಜನಸಂಖ್ಯೆ 121 ಕೋಟಿ ಇದೆ। सन 2020 में भारत की आबादी 125 करोड़ की अधिक होगी। ಸೊ ಹೋಲಿಕೆ ಮಾಡಿದಾಗ 2020ರಲ್ಲಿ ನಡೀತಕ್ಕಂಥ ಒಂದು ಜನಗಣತಿಯಲ್ಲಿ 125 ಕೋಟಿಗೆ ಬಂದು ನಿಲ್ತಕ್ಕಂಥ ಒಂದು ಸಾಧ್ಯತೆ ಇದೆ। ಸೊ ಇಷ್ಟು ನಾನು ಏನು ಮಾಡಿದ್ದೇನಪ್ಪ ಅಂದರೆ ಪ್ರಸ್ತಾವನೆಯಲ್ಲಿ ಮಾರ್ಮಿಕವಾಗಿ ವಿಷಯಗಳನ್ನು ನಾನಿಲ್ಲಿ ತಮ್ಮ ಮುಂದೆ ಇಟ್ಟಿದ್ದೀನಿ। ಸೊ ಇನ್ನು ಎರಡನೇ ಕೀ ಪಾಯಿಂಟ್ ಬಂದುಬಿಟ್ಟು ಸಂಕೇತಿಕ ಬಿಂದುವಲ್ಲಿ ನಾವು ಜನಸಂಖ್ಯಾ ವೃದ್ಧಿಗೆ ಕಾರಣಗಳು ಏನು। वर्तमान समय में विज्ञान की उन्नति के साथ चिकित्सा सुविधाओं में प्रगति हुई है। ಸೊ ಈ ಆಧುನಿಕ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ವಿಜ್ಞಾನದ ಉನ್ನತಿಯ ಜೊತೆಗೆ ಒಂದು ವೈದ್ಯಕೀಯ ವಿಜ್ಞಾನದಲ್ಲಿನೂ ಕೂಡ ಬಹಳಷ್ಟು ಸೌಲಭ್ಯಗಳು ನಮಗೆ ಸಿಗ್ತಾ ಇವೆ। इससे मृत्यु दर में कम हुई। ಇದಕ್ಕೆ ಕಾರಣ ಏನಪ್ಪ ಅಂದರೆ ಡೆತ್ ರೇಟ್, ಮರಣ ಪ್ರಮಾಣ ಕುಸಿದಿದೆ। ಪ್ರಾಚೀನ ಮಾನ್ಯತಾओं से यह धारणा कि बच्चे भगवान की देन है। ಸೊ ಪ್ರಾಚೀನ ಒಂದು ಪುರಾಣ ಕಥೆಗಳಲ್ಲಿ ಹಿರಿಯರ ಒಂದು ಮಾನ್ಯತೆ ಏನಪ್ಪ ಅಂದ್ರೆ ಮಕ್ಕಳು ದೇವರು ಕೊಟ್ಟ ಒಂದು ಕೊಡುಗೆಗಳು। ಪರಿವಾರ की रक्षा करने के लिए अधिक बच्चे की आवश्यकता मान रहे। ಕುಟುಂಬದ ಒಂದು ಸಂರಕ್ಷಣೆಗಾಗಿ ಹೆಚ್ಚು ಮಕ್ಕಳ ಅಗತ್ಯತೆ ಅಂತಕ್ಕಂಥ ನಂಬಿಕೆ ನಮ್ಮ ಜನರಲ್ಲಿದೆ। ಭಾರತೀಯ ಪರಿವಾರೋं में अशिक्षा, अंधविश्वास, गरीबी आबादी वृद्धि के कारण बन गए। ಸೊ ಮುಖ್ಯವಾಗಿ ಭಾರತದ ಕುಟುಂಬಗಳಲ್ಲಿ ಕಂಡುಬರ್ತಕ್ಕಂಥ ಅನಕ್ಷರತೆ, ಮೂಢನಂಬಿಕೆ, ಬಡತನ ಇವುಗಳು ಕೂಡ ಜನಸಂಖ್ಯಾ ವೃದ್ಧಿಗೆ ಕಾರಣಗಳಾಗಿದೆ। जनसंख्या नियंत्रण के सरकार द्वारा जाने वाले उपायों सफल नहीं हो रहे हैं। ಈ ಜನಸಂಖ್ಯೆ ನಿಯಂತ್ರಣಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ನಿಯಂತ್ರಣ ಕಾರ್ಯಕ್ರಮಗಳು ಅವುಗಳು ಸಫಲತೆಯನ್ನು ಹೊಂದುತ್ತಿಲ್ಲ। ಯಹ ಬಿ ಏಕ್ ಕಾರಣ ಹಿ ಹೈ। ಇದು ಕೂಡ ಒಂದು ಜನಸಂಖ್ಯೆ ವೃದ್ಧಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ। ಇಷ್ಟು ಪಾಯಿಂಟ್ಸ್ಗಳು ಜನಸಂಖ್ಯಾಕ್ಕೆ ವೃದ್ಧಿಗೆ ಕಾರಣದಲ್ಲಿ ಬರೆದಿದ್ದೀನಿ। ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಜನಸಂಖ್ಯಾ ವೃದ್ಧಿಯಿಂದ ಏನೆಲ್ಲ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗ್ತಾ ಇದೆ। ಜನಸಂಖ್ಯಾ ವೃದ್ಧಿ से अधिक दुष्परिणाम दिखाई देते हैं। ಜನಸಂಖ್ಯೆಯ ಒಂದು ಹೆಚ್ಚಳದಿಂದ ಬಹಳಷ್ಟು ದುಷ್ಪರಿಣಾಮಗಳು ಕಂಡುಬರ್ತವೆ। ದೇಶ की प्रगति कुंठित होती है। ದೇಶದ ವಿಕಾಸ, ಅಭಿವೃದ್ಧಿ ಅದು ಕುಂಠಿತ ಆಗ್ತದೆ। ಯುವಕ ಯುವತಿಯ ಬೇರೋಜ್ಗಾರ್ ಬನೆ रहते हैं। ಸೊ ಯುವಕ ಯುವತಿಯರು ನಿರುದ್ಯೋಗ ಸಮಸ್ಯೆಗಳನ್ನ ಅಂತಾರೆ। अपराधों में भी वृद्धि होती है। ಅಪರಾಧಗಳಲ್ಲಿ ಹೆಚ್ಚಳ ಆಗ್ತದೆ। पर्यावरण प्रदूषण जैसा समस्या उत्पन्न होते हैं। ಪರಿಸರ ಮಾಲಿನ್ಯ ಅಂತಕ್ಕಂಥ ಸಮಸ್ಯೆಗಳು ಕೂಡ ಉತ್ಪನ್ನವಾಗ್ತವೆ। ವಸ್ತುओं की मूल्यों में भी ವೃದ್ಧಿ होती है। ಏನಾಗ್ತದಪ್ಪ ಅಂದ್ರೆ ವಸ್ತುವಿಗಳ ಬೆಲೆಗಳಲ್ಲಿ ಕೂಡ ಹೆಚ್ಚಳ ಕಂಡು ಬರ್ತದೆ। ದಿನ ಪ್ರತಿದಿನ ಬಾಜಾರ್ ಮೇ ಮಹಂಗಾಯಿ ಬಡ್ತಿ है। ಅಷ್ಟೇ ಅಲ್ಲದೆ ಏನಾಗ್ತದೆ ಅಂದ್ರೆ ಪ್ರತಿದಿನ ಏನು ಮಾಡ್ತದೆ, ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ। ಪರಿವಾರ के पूरे सदस्यों की आवश्यकता पूरी करने में समस्या होती है। ನಾವು ಕುಟುಂಬದಲ್ಲಿ ಏನೆಲ್ಲ ಸದಸ್ಯರಿದ್ದಾರಲ್ಲ ಎಲ್ಲ ಸದಸ್ಯರ ಒಂದು ಬೇಕು ಬೇಡೋ ಅವಶ್ಯಕತೆಗಳನ್ನು ನಿಭಾಯಿಸೋದು ಕೂಡ ಒಂದು ಸಮಸ್ಯೆನೇ ಆಗುತ್ತೆ। ಸೊ ಇವೆಲ್ಲಗಳು ಕೂಡ ಜನಸಂಖ್ಯಾ ವೃದ್ಧಿಯ ಒಂದು ಪರಿಣಾಮಗಳು। ಸೊ ಮುಂದಿನ ವಿಷಯ ಇದೆ, ಜನಸಂಖ್ಯಾ ವೃದ್ಧಿಯ ಮೇಲೆ ನಾವೇನೆಲ್ಲ ನಿಯಂತ್ರಣ ಕ್ರಮಗಳನ್ನು ಹೇರ್ಬೋದು, ಉಪಚಾರ ಏನು ಒಂದು ಇದನ್ನಿದೆ, ಸೊಲ್ಯೂಷನ್ ಏನಿದೆ। ಒಂದನೇದು
ಶಿಕ್ಷಕ ಪ್ರಚಾರ ಪ್ರಸಾರಕರಣ, ಇದಕ್ಕೆ ಮೂಲವಾಗಿರ್ತಕ್ಕಂಥ ಅಸ್ತ್ರ ಶಿಕ್ಷಣದ ಒಂದು ಪ್ರಚಾರವನ್ನು ಮಾಡೋದು. ಪರಿವಾರ ನಿಯೋಜನ್ ಪರ್ ಪ್ರಚಾರಕರಣ, ಕುಟುಂಬ ನಿಯಂತ್ರಣದ ಮೇಲೆ ನಾವೇನು ಮಾಡಬೇಕು ಅಂದರೆ ಪ್ರಚಾರ ಮಾಡಬೇಕು. ವಿವಾಹ ಕಿ ಉಮ್ರ ಮೇ ಬಡಾವಾ ಕರಣ ಉಚಿತ, ಅಷ್ಟೇ ಅಲ್ಲದೆ ವಿವಾಹ ವಯಸ್ಸನ್ನು ಏರಿಕೆ ಮಾಡಬೇಕಾಗಿದೆ. ಪರಿವಾರ ಸಮಾಜ और राष्ट्र के हित में संतान की सीमा निर्धारण करना ಅತಿ ಅವಶ್ಯಕ. ಒಂದು ಕುಟುಂಬ, ಸಮುದಾಯ ಮತ್ತು ದೇಶದ ಹಿತದಲ್ಲಿ ಒಂದು ಕುಟುಂಬದಲ್ಲಿ ಸದಸ್ಯರ ಒಂದು ಸಂಖ್ಯೆಯನ್ನು ಸೀಮಿತ ಸ್ಥಿತಿಯಲ್ಲಿ ಮಾಡ್ತಕ್ಕಂಥ ಒಂದು ಅವಶ್ಯಕತೆಯೂ ಇದೆ. ಸಂತತಿ ಸುಧಾರ ಕಾರ್ಯಕ್ರಮಕ್ಕೂ ಶುರುವಾತ್ ಕರ್ನಾ ಚಾಯಿ, ಅಷ್ಟೇ ಅಲ್ಲದೆ ಒಂದು ಸಂತತಿಗಳನ್ನು ಸುಧಾರಣೆ ಮಾಡ್ತಕ್ಕಂಥ ನಿಯಂತ್ರಣ ಕಾರ್ಯಕ್ರಮಗಳ ಪ್ರಾರಂಭ ಆಗಬೇಕಾಗಿದೆ. ವಿವಾಹ ಅವ್ರ ಸಂತಾನೋತ್ಪತ್ತಿ ಪರ್ ಪ್ರತಿಬಂಧ ಲಗಾನಾ ಚಾಯಿ, ಮದುವೆ ಮತ್ತು ಸಂತಾನೋತ್ಪತ್ತಿಗಳ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಹೇರುವ ಅವಶ್ಯಕತೆ ಇದೆ. ಛೋಟೆ ಪರಿವಾರಕ್ಕೆ ಮಹತ್ವಕ್ಕೂ ಸಮಜಾನಾ ಚಾಯಿ, ಅಷ್ಟೇ ಅಲ್ಲದೆ ಚಿಕ್ಕ ಕುಟುಂಬನ ಒಂದು ಅವಶ್ಯಕತೆ ಮಹತ್ವವನ್ನು ಕೂಡ ನಾವೇನು ಮಾಡಬೇಕು ಅಂದರೆ ತಿಳಿಸ್ಕೊಡ್ಬೇಕು. ಇದು ಜನಸಂಖ್ಯಾ ವೃದ್ಧಿಯವಾಗಿರ್ತಕ್ಕಂಥ ಒಂದು ಉಪಚಾರ ಕಾರ್ಯಕ್ರಮಗಳು. ಕಡೆಯದಾಗಿ ಇದೆ ನಿಬಂಧವನ್ನು ಮುಗಿಸ್ತಕ್ಕಂತಹ ಉಪಸಂಹಾರ ಇದೆ. ಏನೆಲ್ಲ ಇದೆ ಅಂತಂದರೆ, ಹಮಾರೆ ದೇಶ ಕಿ ವಿಕಾಸ್ ಮೇ ಜನಸಂಖ್ಯಾ ಕಿ ವೃದ್ಧಿ ಏಕ್ ಬಹುತ್ ಬಡಿ ಸಮಸ್ಯೆ ಹುಯಿ, ನಮ್ಮ ದೇಶದ ಪ್ರಗತಿಯಲ್ಲಿ ಜನಸಂಖ್ಯೆ ಹೆಚ್ಚಳ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಯಾತಾಯಾತ, ಶಿಕ್ಷಾ, ರೋಜ್ಗಾರ್ ಕ್ಷೇತ್ರ ಮೇ ಆಬಾದಿ ಕಿ ಪ್ರಮುಖ ಸಮಸ್ಯೆ ಹುಯಿ ಹೇ, ಅಷ್ಟೇ ಅಲ್ಲದೆ ಸಾರಿಗೆ, ಶಿಕ್ಷಣ ಮತ್ತು ಉದ್ಯೋಗದ ಕ್ಷೇತ್ರಗಳಲ್ಲಿ ಜನಸಂಖ್ಯೆ ಸಮಸ್ಯೆ ಬಹಳಷ್ಟು ಒಂದು ಪ್ರಮುಖವಾಗಿ ಕಂಡುಬರ್ತಾ ಇದೆ. ಇಸ್ ಸಮಸ್ಯೆ ಕಾ ಸಮಾಧಾನ ಕರ್ನೆ ಕೆ ಲಿಯೆ ಪೂರಿ ರಾಷ್ಟ್ರ ಕಿ ಜನತಾ ಯೋಗದಾನ ದೇನಿ ಚಾಹಿಯೆ, ಈ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಇಡೀ ರಾಷ್ಟ್ರದ ಜನತೆಯು ತಮ್ಮದೇ ಆಗಿರ್ತಕ್ಕಂಥ ಕೈಲಾದಷ್ಟು ಸಹಾಯ ಸಹಕಾರವನ್ನು ಕೊಡೋದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಉಪಸಂಹಾರದಲ್ಲಿ ಬರೆದಿರ್ತಕ್ಕಂಥ ವಿಷಯ ಇತ್ತು. ಇನ್ನು ಎರಡನೇದು, ಈ ನಿಬಂಧಕ್ಕೆ ಕೀ ಪಾಯಿಂಟ್ಸ್ ಇರ್ತಕ್ಕಂಥ ವ್ಯಾಲ್ಯೂಯೇಷನ್ದಲ್ಲಿ ಈ ಥರನಾಗಿ ಮಾರ್ಕ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಬರೆದಿರ್ತಕ್ಕಂಥ ಪ್ರಸ್ತಾವನೆಗೆ ಅರ್ಧ ಮಾರ್ಕ್ಸ್ ಕೊಟ್ಟರೆ, ವಿಷಯವನ್ನು ಏನೆಲ್ಲ ಒಂದು ವಿಸ್ತಾರವನ್ನು ಮಾಡಿದ್ದೀರಿ, ಜನಸಂಖ್ಯೆ ವೃದ್ಧಿಗೆ ಕಾರಣ ಆಗಿರ್ಬೋದು, ಪರಿಣಾಮ ಆಗಿರ್ಬೋದು, ಉಪಚಾರ, ಅದಕ್ಕೆ 1.5 ಮಾರ್ಕ್ಸ್ ಕೊಡ್ತಾರೆ. ಲಾಸ್ಟ್ ಕನ್ಕ್ಲೂಷನ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ನೀವು ಬಳಸಿರ್ತಕ್ಕಂಥ ವಾಕ್ಯಗಳು, ಶಬ್ದ ಸಂಪತ್ತು, ಮಾತ್ರಗಳ ಮೇಲೆ ಭಾಷಾ ಸಂಪತ್ತಿನ ಮತ್ತು ಓವರಾಲ್ ಒಂದು ಫಾರ್ಮೆಟಿಲಿಸಿಗೆ 1.5 ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ನಿಬಂಧಗಳ ಕುರಿತಾಗಿರ್ತಕ್ಕಂಥದ್ದು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.